ನೀವೇನಾದರೂ ಡೆಲಿವರಿ ಜಾಬ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಕರ್ನಾಟಕ ಸರ್ಕಾರದಿಂದ 4 ಲಕ್ಷ ತನಕ ಸಿಗ್ತಿದೆ. ಸೊ ಡೋಂಟ್ ಸ್ಕಿಪ್ ದಿಸ್ ವಿಡಿಯೋ ಬಿಕಾಸ್ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಇದೆ. ಯಾಕಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನೋ ಅಥವಾ ನಿಮ್ಮ ತಮ್ಮನೋ ಅಥವಾ ನಿಮ್ಮ ಮಗನೋ ಡೆಲಿವರಿ ವರ್ಕನ್ನು ಮಾಡ್ತಾ ಇರ್ತಾನೆ. ಸೊ ಅಂಥವ್ನಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ಕೀಮ್ ಇದೆ, ಕರ್ನಾಟಕ ಗೌರ್ಮೆಂಟ್ ಇಂದಾನೇ ಒಂದು ಸ್ಕೀಮ್ ಇದೆ. ಸೊ ಅದನ್ನ ಅಪ್ಲೈ ಮಾಡ್ತು ಅಂತಂದ್ರೆ ಅವ್ರಿಗೆ ಅಕಸ್ಮಾತ್ ಆಗಿ ಏನಾದರೂ ಆಯ್ತು ಅಂತಂದ್ರೆ ಒಂದಿಷ್ಟು ಪರಿಹಾರ ಹಣ ಅನ್ನೋದು ಸಿಗುತ್ತೆ. ಸೊ ಇದನ್ನ ಮಿಸ್ ಮಾಡ್ಕೋಬಾರ್ದು ಅನ್ನೋ ಕಾರಣದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ನೀವು ಈ ಒಂದು ವರ್ಕನ್ನು ಮಾಡ್ತಿಲ್ಲ ಅಂತಂದ್ರೂ ಕೂಡ ನಿಮ್ಮ ಮನೇಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರಾದರೂ ಡೆಲಿವರಿ ವರ್ಕನ್ನು ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಈ ವಿಡಿಯೋನ ಲೇಟ್ ಮಾಡೋದು ಬೇಡ. ಇದರಲ್ಲಿ ನಾನು ಏನೇನೆಲ್ಲ ತಿಳಿಸ್ಕೊಡ್ತೀನಿ ಅಂತಂದರೆ ಈ ಸ್ಕೀಮ್ ಯಾವುದು, ಈ ಸ್ಕೀಮ್ಗೆ ಹೇಗೆ ಅಪ್ಲೈ ಮಾಡೋದು, ಆ್ಯಂಡ್ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ನಾವು ಎಲಿಜಿಬಿಲಿಟಿ ಏನೇನೆಲ್ಲ ಇರಬೇಕು ಆ್ಯಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಏನೇನೆಲ್ಲ ಬೇಕು ಆ್ಯಂಡ್ ಇದರಲ್ಲಿರುವಂಥ ಬೆನಿಫಿಟ್ಸು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಮೊದಲಿಗೆ ಈ ಒಂದು ಸ್ಕೀಮ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಈ ಸ್ಕೀಮ್ ಬಂದು ಕರ್ನಾಟಕ ಗೌರ್ಮೆಂಟ್ ಇಂದ ಬರ್ತಾ ಇರುವಂತ ಸ್ಕೀಮು. ಸೊ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಅಂತ ಈ ಸ್ಕೀಮ್ ಹೆಸರು, ಆಯ್ತಾ. ಸೊ ಇದರಲ್ಲಿ ಸಿಗುವಂತ ಬೆನಿಫಿಟ್ಸ್ ಬಗ್ಗೆ ಮಾತನಾಡೋಣ. ಸೊ ಇದರಲ್ಲಿ ನಿಮಗೆ ಆಕ್ಸಿಡೆಂಟಲ್ ಬೆನಿಫಿಟ್ಸ್ ಇದೆ ಆ್ಯಂಡ್ ಡೆತ್ ಬೆನಿಫಿಟ್ಸ್ ಇದೆ ಆ್ಯಂಡ್ ಪರ್ಮನೆಂಟ್ ಡಿಸಬಿಲಿಟೀಸ್ ಆಯಿತು ಅಂತಂದರೆ ಅದಕ್ಕೂ ಕೂಡ ಬೆನಿಫಿಟ್ಸ್ ಇದೆ. ಸೊ ಏನಪ್ಪ ಅಂತಂದರೆ ನಿಮಗೆ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂತಂದರೆ, ಅಕಸ್ಮಾತಾಗಿ ಆಕ್ಸಿಡೆಂಟ್ ಆಗಿದೆ ಅಂತಂದರೆ ನಿಮಗೆ 2 ಲಕ್ಷ ತನಕ ಪರಿಹಾರ ಹಣ ನಿಮಗೆ ಸಿಗುತ್ತೆ. ಸೊ ನೀವು ಮಾಡಿಸ್ತಾ ಇರುವಂತದ್ದು ಟರ್ಮ್ ಇನ್ಶೂರೆನ್ಸ್ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಕೂಡ. ಸೊ ಇದರಲ್ಲಿ ನಿಮಗೆ ಆಕ್ಸಿಡೆಂಟ್ ಆಯಿತು ಅಂತಂದ್ರೆ 2 ಲಕ್ಷ ತನಕ ಸಿಗುತ್ತೆ ಅಂಡ್ ಅದ್ರ ಜೊತೆಗೆ ಜೀವ ವಿಮೆ ಅಂದ್ಬಿಟ್ಟು 2 ಲಕ್ಷ ಆಡ್ ಆನ್ ಆಗುತ್ತೆ. ಸೊ ಎರಡನ್ನೂ ಕೂಡಿದ್ರೆ ನಿಮಗೆ 4 ಲಕ್ಷ ಸಿಗುತ್ತೆ. ಅದಾದ್ಮೇಲೆ ಪರ್ಮನೆಂಟ್ ಡಿಸಬಿಲಿಟೀಸ್, ನಿಮಗೆ ಏನಾದರೂ ಆಕ್ಸಿಡೆಂಟ್ ಆಗಿ ಕಾಲು ಕಳ್ಕೊಬಿಟ್ರಿ ಅಥವಾ ಕೈ ಕಳ್ಕೊಬಿಟ್ರಿ ಅಥವಾ ನಿಮಗೆ ಕಣ್ಣು ಹೋಗಿದೆ, ಸೊ ಈ ರೀತಿ ಪರ್ಮನೆಂಟ್ ಡಿಸಬಿಲಿಟೀಸ್ ಆಯಿತು ಅಂತಂದರೆ ನಿಮಗೆ ಅದಕ್ಕೂ ಕೂಡ ಹಣ ಇದೆ, 2 ಲಕ್ಷ ನಿಮಗೆ ಅದಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ಜೀವ ವಿಮೆ, ಅದರಿಂದನೇ ನೀವು ನಿಮ್ಮ ಪ್ರಾಣನ ಕಳ್ಕೊಂಡ್ರಿ ಅಂತಂದರೆ 2 ಲಕ್ಷ ಅದಕ್ಕೂ ಕೂಡ ಸಿಗುತ್ತೆ. ಸೊ ನಿಮ್ಮ ಫ್ಯಾಮಿಲಿಗೆ ಒಂದಷ್ಟು ಹೆಲ್ಪ್ ಅನ್ನೋವಂಥದ್ದು ಅದರಿಂದ ಈ ಒಂದು ಸ್ಕೀಮಿಂದ ಆಗುತ್ತೆ. ಸೊ ಅದಾದಮೇಲೆ ನಿಮಗೆ ಡೆತ್ ಬೆನಿಫಿಟ್ಸು, ನೀವೇನಾದರೂ ಡೆತ್ ಆಯಿತು ಅಂತಂದರೆ, ನ್ಯಾಚುರಲ್ ಡೆತ್ ಆಯಿತು ಅಂತಂದರೆ ನಿಮಗೆ ಇದರಲ್ಲಿ 2 ಲಕ್ಷ ನಿಮಗೆ ಸಿಗ್ತಾ ಇದೆ ಆ್ಯಂಡ್ ಜೀವ ವಿಮೆ 2 ಲಕ್ಷ ಸಿಗ್ತಾ ಇದೆ. ಟೋಟಲ್ ನಿಮಗೆ 4 ಲಕ್ಷ ಸಿಗ್ತಾ ಇದೆ. ಇದ್ರ ಜೊತೆ ಹಾಸ್ಪಿಟಲೈಸ್ ಆಯಿತು ಅಂತಂದರೆ, ನೀವೇನಾದರೂ ಹಾಸ್ಪಿಟಲೈಸ್ ಆಗಿ ನಿಮಗೆ ಸರ್ಜರಿ ಆಗಿದೆ ಅಂತಂದರೆ ನಿಮಗೆ 1 ಲಕ್ಷ ಸಿಗ್ತಾ ಇದೆ. ಅದ್ರ ಜೊತೆಗೆ 1 ಲಕ್ಷ ತನಕ ಕವರ್ ಆಗೋದ್ರ ಜೊತೆಗೆ ನಿಮಗೆ ಏನಾದರೂ ಅಕಸ್ಮಾತಾಗಿ ಹಾಸ್ಪಿಟಲೈಸ್ ಆಗಿದ್ರು ಕೂಡ ಆದಮೇಲೆ ಏನಾದರೂ ಮಿಸ್ ಆಗಿ ನಿಮಗೆ ಡೆತ್ ಅನ್ನೋದಾಯಿತು ಅಂತಂದರೆ ಅದರಲ್ಲಿ ನಿಮಗೆ 2 ಲಕ್ಷ ಆ್ಯಡ್ ಆನ್ ಆಗುತ್ತೆ. ಸೊ ನಿಮಗೆ ಸಿಗಿಲ್ಲ ಅಂತಂದ್ರೂ ನಿಮ್ಮ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಸ್ಕೀಮಲ್ಲಿ ಇರುವಂಥ ಬೆನಿಫಿಟ್ಸು. ಇನ್ನು ಇದರ ಎಲಿಜಿಬಿಲಿಟಿ ಬಗ್ಗೆ ಮಾತನಾಡೋದಾದರೆ, ನೀವು ಇ ಕಾಮರ್ಸ್ ಅಥವಾ ಫುಡ್ ಡೆಲಿವರಿ ಅಪ್ಲಿಕೇಶನ್ಗಳಲ್ಲಿ ನೀವು ಡೆಲಿವರಿ ಜಾಬ್ ಅನ್ನ ಮಾಡ್ತಿದ್ದೀರಿ ಅಂತಂದ್ರೆ, ಲೈಕ್ ನಿಮಗೆ ಸ್ವಿಗ್ಗಿ, ಝೊಮ್ಯಾಟೊ, ಅಮೆಝಾನ್, ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್, ಬ್ಲಿಂಕಿಟ್ ಅಥವಾ ಡಾಮಿನೋಸ್ ಈ ರೀತಿ ಕಂಪ್ನೀಸ್ಗಳಲ್ಲಿ ನೀವು ಡೆಲಿವರಿ ಜಾಬ್ ಅನ್ನ ಮಾಡ್ತಿದ್ದೀರಿ ಅಂತಂದ್ರೆ ಈ ಒಂದು ಸ್ಕೀಮ್ಗೆ ನೀವು ಎಲಿಜಿಬಲ್ ಆಗಿರ್ತೀರಾ. ಅಂಡ್ ಇದ್ರ ಜೊತೆಗೆ ಇನ್ನಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾಗಳಿದಾವೆ. ಅದು ಏನೇನು ಅಂತ ತಿಳಿಸ್ಕೊಡೋದಾದ್ರೆ, ನೀವು ಅಟ್ಲೀಸ್ಟ್ 1 ಮಂತ್ ವರ್ಕ್ ಅನ್ನ ಮಾಡಿರ್ಬೇಕು, ಡೆಲಿವರಿ ಜಾಬ್ ಅನ್ನ ಅಟ್ಲೀಸ್ಟ್ 1 ಮಂತ್ ಮಾಡಿರ್ಬೇಕು. ಅದ್ರ ಜೊತೆ ನಿಮಗೆ ವಯಸ್ಸು ಬಂದು 18 to 60 ಇರಬೇಕು. ಸೊ ನಿಮಗೆ 18ರಿಂದ 60 ತನಕ ನಿಮಗೆ ಏಜ್ ಇರಬೇಕು. ಅದ್ರ ಜೊತೆ ESI ಮತ್ತೆ PF ನೀವು ಹೊಂದಿರಲೇಬಾರ್ದು. ಆಲ್ಮೋಸ್ಟ್ ಡೆಲಿವರಿ ಜಾಬ್ಸ್ ಎಲ್ಲ ಈ ಫೆಸಿಲಿಟೀಸ್ಗಳನ್ನ ಕೊಡಲ್ಲ. ಅದ್ರ ಜೊತೆ ನೀವು ಕರ್ನಾಟಕದಲ್ಲಿ ಡೆಲಿವರಿ ವರ್ಕನ್ನು ಮಾಡ್ತಿರ್ಬೇಕು. ಸೊ ಈ ಯಾವುದೇ ಸ್ವಿಗ್ಗಿ, ಝೊಮ್ಯಾಟೊ ಆಗಿರ್ಬೋದು ಅಥವಾ ಬ್ಲಿಂಕಿಟು, ಝೆಪ್ಟೋ ಈ ಕಂಪ್ನಿಗಳಲ್ಲಿ ಕರ್ನಾಟಕದಲ್ಲಿ ಮಾತ್ರ ನೀವು ವರ್ಕ್ ಮಾಡ್ತಿರ್ಬೇಕು. ಇದಾದ್ಮೇಲೆ ನಾನು ಹೇಳುವಂಥ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇರಲೇಬೇಕು. ಸೊ ಇದಿದ್ರೆ ಮಾತ್ರ ನೀವು ಈ ಒಂದು ಸ್ಕೀಮ್ಗೆ ಅಪ್ಲಿಕೇಶನ್ ಅನ್ನ ಹಾಕೋದಕ್ಕೆ ಆಗೋದು. ಸೊ ಇದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಬೇಕು ಅಂತಂದ್ರೆ, ಮೇನ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ಬೇಕು, ಮತ್ತೆ ಇ ಶ್ರಮ್ ಕಾರ್ಡ್ ಅಂತೂ ಮ್ಯಾಂಡೇಟರಿ ಇರಲೇಬೇಕು. ಅದ್ರ ಜೊತೆ ವರ್ಕ್ ID ಕಾರ್ಡ್, ನಿಮಗೆ ಸ್ವಿಗ್ಗಿ, ಝೊಮ್ಯಾಟೊ ಅದರಲ್ಲಿ ವರ್ಕ್ ಮಾಡ್ತಿದ್ರೆ ಅಂತಂದ್ರೆ ಒಂದು ID ಕಾರ್ಡ್ ಕೊಡ್ತಾರೆ, ಅದು ಇರಲೇಬೇಕು. ಅದ್ರ ಜೊತೆಗೆ ಸ್ಯಾಲ್ರಿ ಸ್ಲಿಪ್ ಇರಲೇಬೇಕು, ಮತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್, ಅದ್ರ ಜೊತೆ ನಿಮ್ಮ ಪಾಸ್ಪೋರ್ಟ್ ಫೋಟೋ ಬೇಕು, ಮತ್ತೆ ವೋಟರ್ ID ಕೂಡ ಬೇಕು. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇದೆ ಅಂತಂದರೆ ಸೊ ಈ ಒಂದು ಸ್ಕೀಮ್ಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಇಷ್ಟೆಲ್ಲ ಹೇಳಿದ್ದೀನಿ ಅಂದಮೇಲೆ ನಿಮಗೆ ಇದನ್ನು ಎಲ್ಲಿ ಅಪ್ಲೈ ಮಾಡೋದು ಆ್ಯಂಡ್ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ಲೇಬೇಕು. ಸೊ ಇದನ್ನು ಎಲ್ಲಿ ಅಪ್ಲೈ ಮಾಡೋದು ಅಂತಂದರೆ, ನೀವೇ ಅಪ್ಲೈ ಮಾಡ್ತೀನಿ ಅಂತಂದರೆ ಸೇವಾ ಸಿಂಧು ಪೋರ್ಟಲ್ ಇದೆ, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಅಥವಾ ನಿಮ್ಮ ಕೈಲಾಗಲ್ಲ, ನಿಮಗೆ ಅಷ್ಟು ಟೈಮ್ ಇಲ್ಲ ಅಂತಂದರೆ ನೀವು CSC ಕೇಂದ್ರ ಇರುತ್ತೆ, ಕರ್ನಾಟಕ ಒನ್ ಇರುತ್ತೆ, ಅಲ್ಲೆಲ್ಲ ಹೋಗ್ಬಿಟ್ಟು ನೀವು
ಅಪ್ಲೈ ಮಾಡಿಸ್ಬೋದು. ಸೊ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತಂದ್ರೆ ಫಸ್ಟ್ ಸೇವಾ ಸಿಂಧು ಪೋರ್ಟಲ್ ಅನ್ನು ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಲಾಗಿನ್ ಆಗಿ, ಲಾಗಿನ್ ಆದಮೇಲೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಒಂದು ಸೆಕ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸರ್ಚ್ ಮಾಡಿ, ಗಿಗ್ ಅಂತ ಸರ್ಚ್ ಮಾಡಿ, GIG ಅಂತ ಸರ್ಚ್ ಮಾಡಿದರೆ ಸಾಕು. ಅಲ್ಲಿ ನಿಮಗೆ ಒಂದೇ ಒಂದು ಅಪ್ಲಿಕೇಶನ್ ಇರೋದು, ಆ ಅಪ್ಲಿಕೇಶನ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಕೇಳುವಂಥ ಡೀಟೇಲ್ಸನ್ನು ಫಿಲಪ್ ಮಾಡಿ ನೀವು ಅಪ್ಲೈ ಮಾಡಿದ್ರು ಅಂತಂದರೆ ಸೊ ಆ ಒಂದು ಸ್ಕೀಮ್ಗೆ ನೀವು, ಆ ಒಂದು ಇನ್ಶೂರೆನ್ಸ್ ಸ್ಕೀಮ್ಗೆ ನೀವು ಅಪ್ಲೈ ಮಾಡಿದ್ದೀರಾ ಅಂತ ಅರ್ಥ ಆಗುತ್ತೆ. ಸೊ ಇದಿಷ್ಟಾಗಿತ್ತು ಈ ಒಂದು ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ. ಬಿಕಾಸ್ ಈ ರೀತಿ ಯೂಸ್ಫುಲ್ ಮಾಹಿತಿನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾನೆ ಇರ್ತೀನಿ. ಸೇರೋಣ ಮತ್ತೆ, ಬಾಯ್.